ಮಾಡಿರಿ. ನಮ್ಮ ಜನ ಓಟ್ ಹಾಕ್ಯಾರ, ಅವ್ರಿಗೆ ಕೆಲಸ ಮಾಡಿರಿ, ಅವ್ರ ಒಳಗಿರ್ರಿ, ಅವ್ರು ರೊಟ್ಟಿ ತಿನ್ನಿಸ್ರಿ, ರೊಟ್ಟಿ ತಿನ್ನಿರಿ, ಅವಲಕ್ಕಿ ತಿನ್ನಿಸ್ರಿ, ಅವಲಕ್ಕಿ ತಿನ್ನಿಸ್ರಿ. ಮರಾಠ ಸಮಾಜದವ್ರು ಮಟನ್ ಮಾಡಿದ್ರೆ ಮಟನ್ ತಿನ್ಬಾರ್ದು ಬಿಡ್ರಿ. ಅವ್ರು ಏನು ಎಂದೂ ಓಟ್ ಹಾಕಿದ್ರೆ ಕೆಸಿದಿಲ್ಲ. ಇದು ಅಂತೂ ಇನ್ನು ಮ್ಯಾಗ ನಾ ಹೇಳೀನಿ, ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇಲ್ಲ. हिंदुओं के साथ हिंदुओं के विकास, ದೇಶದ್ರೋಹಿयों को लात. ಇದು ನನ್ನ ಸ್ಲೋಗನ್. ಮಾನ್ಯ ಹೇಳಿದಲ್ಲ ಪಾರ್ಲಿಮೆಂಟ್ ಇದು ಅಸೆಂಬ್ಲಿಯಾಗ, ಕ್ಲೀನ್ ಇಂಡಿಯಾ, ಕ್ಲೀನ್ ಕರ್ನಾಟಕ, ಕ್ಲೀನ್ ಆಲ್ ಪಾರ್ಟಿ. ನೋಡಿ ಎಲ್ಲ ಕಡ್ರು ಹೊರಗೆ ಹಾಕಿರೋ ನೀವೇ ಒಂದು ಒಪ್ಪಂದ ಪಾರ್ಟಿ ಮಾಡ್ಕೊಂಡು ಬಿಡೋದು ಹೇಳಿ ಅವ್ರಿಗೆ. ಯಾಕೆ ನೋಡಿ ಸೊಳ್ಳೆ ಬಿ ಜೆ ಪಿ ಆಗಿರೋದು, ಕಾಂಗ್ರೆಸ್ ಸ್ವಲ್ಪ ಮಾಡೋದಿತ್ತು, ಬಿ ಜೆ ಪಿ ಆಗ ನಿಮ್ಮದೇ ಒಳಗೆ ಒಪ್ಪಂದ ಅಡ್ಜಸ್ಟ್ಮೆಂಟ್ ಪಾರ್ಟಿ. ನ್ಯಾಷನಲ್ ಪಾರ್ಟಿದು ಯಾರನ್ನ ಅಧ್ಯಕ್ಷ ಮಾಡ್ತೀರಿ ನೋಡ್ರಿ, ಡಿ ಕೆ ಶಿವಕುಮಾರ್ ಮಾಡ್ತೀರಿ, ಯಾರು ಮಾಡ್ತೀರಿ ಮಾಡ್ರಿ. ರಾಜ್ಯಾಧ್ಯಕ್ಷರು ಯಾರು ಮಾಡಬೇಕು ನಿಮ್ಗೆ ಗುರ್ತಾಗ್ತೈತಿ, ನೀವು ಹೇಳ್ತೀರಿ. ಅದಕ್ಕೆ ಜಾಗೃತಿ ಇರ್ರಿ. ಇವೆಲ್ಲ ಮೂರ್ತಿ ಉಳಿಬೇಕಾದ್ರೆ, ನಮ್ಮ ದೇಶದ ಗುಡಿ ಗುಂಡಾರು ಉಳಿಬೇಕಾದ್ರೆ ಹಿಂದುತ್ವ ಇರುವಂಥವನ್ನೇ MLA MP ಮಾಡ್ರಿ. ಇಲ್ಲಾಂದ್ರೆ ನಾಳೆ ಸಿದ್ದರಾಮಯ್ಯ ಮುಂದಿನ ಜನ್ಮ ಇದ್ರೆ ನಾ ಏನಾಗಿ ಹುಟ್ತೀನಿ ಅಂತ ಹೇಳ್ಯಾರ, ಸಾಬಾಗಿ ಹುಟ್ತೀನಿ ಅಂತ ಹೇಳ್ಯಾರ. ಭಾರತದಾಗ ಏನಾರ 50% ಅವ್ರು ಆದ್ರೆ ಸಿದ್ದರಾಮಯ್ಯನ ಒದ್ದಿಳಿಸಿ ಜಮೀರ್ ಅಹಮದ್ ಖಾನ್ ಮುಖ್ಯಮಂತ್ರಿ ಆಗ್ತಾನೆ. ಸಿದ್ದರಾಮಯ್ಯನ ಏನು ಮಾಡ್ತಾರೆ, ಅವ್ರ ಮನ್ಯಾಗ ಚಾಕ್ರಿ ತೋರ್ತಾರಲ್ಲ ಕೆಡ್ತಾರೆ. ಇದು ತಲೆಯಾಗಿ ಇಟ್ಕೊಂಡು ಬಿಡ್ರಿ. ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಹೇಳಿನ ಏನ್ರಿ, ಸಿದ್ದರಾಮಯ್ಯನವ್ರ ಮುಂದಿನ ಜನ್ಮ ನೀವು ಹುಟ್ಟಿದ್ರಲ್ಲ, ದೇವ್ರು ನಿಮ್ಮಂತವ್ರನ್ನ ಹೆಂಗೆ ಹುಟ್ಟಿಸ್ತಾನೆ. ಸಾಕಾಗಿದಪ್ಪ, ನಾನು ಬರೀ ಸಾಬ್ರದ ಕೆಲಸ ಮಾಡಿ ಪಾಪ ಹಾಲು ಮತ್ತದವ್ರು ಏನೋ ಕೆಲಸ ಮಾಡಿ ಇಲ್ಲಿ ನಡಿ ನೀನು ತಳಗೆ ಹೋಗ್ಬಿಡೋದು ಕಳಿಸ್ಬಿಡ್ತಾನೆ, ರಿಜೆಕ್ಟ್ ಮಾಡ್ತಾನೆ. ಅವರು ಇದು ಮಾಡ್ತಾರಲ್ಲ, ಅದು ಚಿತ್ರಗುಪ್ತ. ಅದಕ್ಕೆ ಬಂಧುಗಳೇ, ಎಲ್ಲರೂ ಒಕ್ಕಟ್ಟಾಗಿರಿ, ಜಾತಿ ಬಿಟ್ಬಿಡ್ರಿ. ಅವ ಕುರು ಬ್ರಾಹ್ಮಣ ಲಿಂಗಾಯತ ಏನೂ ಇಲ್ಲ, ಎಲ್ಲ ನಾವು ಒಂದಾಗಿದ್ರೆ ನಮ್ಗೆ ಭವಿಷ್ಯ ಐತಿ. ನಾವು ಸನಾತನ ಹಿಂದೂ ಧರ್ಮ ಉಳಿಬೇಕು. ನಮ್ಮಲ್ಲಿ ಒಂದಿಟ್ಟು ಸ್ವಾಮಿಗಳು ಕೆಟ್ಟ ಹುಳುಗಳು ತಯಾರಾಗ್ಯಾವು, ಹಿಂದೂ ಧರ್ಮಕ್ಕೆ ಬೇಯ್ತಾವೆ, ಹಾಕೋದೆಲ್ಲ ಕ್ಯಾಮಿ ಹಾಕೋತಾವು. ಹಿಂದೂ ಅದೇನು ಕ್ಯಾಮಿ ಬಿಟ್ಟು ಹಸಿರು ಹಾಕೊಂಡು ಅಡ್ಡಾಡಪ್ಪ, ನಾವು ಉದ್ದಕ್ಕೆ ಅಡ್ಡ ಬಿಟ್ಟು ನೀನೊಂದು ಮಸೂತಿ ಕಟ್ಟುವ. ಮನೆಯೊಬ್ರು ಸ್ವಾಮಿಗೆ ಹೇಳಿದೆ, ಏನ್ರಿ ಗುರುಗಳ ನೀವು ಏನೋ ಮಸೂತಿ ಉದ್ಘಾಟನೆಗೆ ಹೋಗಿದ್ರಿ ಅಂತದ. ಹೌದ್ರಿ, ನಾವೆಲ್ಲ ಜಾತೆ ತೀತ್ರಲ್ರಿ ಅಂದ್ರೆ ನಾಳೆ ನಿಮ್ಮದು ಮಠ ಬಾರಿಸ್ತಾರೆ ಬರೀ. ಇವಕ್ಕೆ ಬುದ್ಧಿನೇ ಇಲ್ಲ. ಒಂದು ಮಸೂತಿ ಕಟ್ಟಿದ್ರೆ 1,000 ಹಿಂದೂಗಳನ್ನ ಕೊಂದಂಗೆ. ನೀವು ಉದ್ಘಾಟನೆಗೆ ಹೋದ್ರೆ, ನೀವೇನೋ ಮಠದಾಗ ಕೂತವರು ಮಸೂದಿ ಉದ್ಘಾಟನೆಗೆ ಹೋದ್ರೆ 1,000 ಹಿಂದೂಗಳನ್ನು ಮುಗಿಸ್ದಂಗೆ. ಅದನ್ನು ತಲೆಯಾಗಿ ಇಟ್ಕೋರಿ. ನಾವೆಲ್ಲ ಒಕ್ಕಟ್ಟಾಗಿರೋನು ಇಲೆಕ್ಷನ್ ಬಂದ್ರೆ ಹೆಂಗಿರ್ಬೇಕಂದ್ರೆ 100% ವೋಟಿಂಗ್ ಮಾಡ್ಬೇಕು. ಹಿಂಗೆ ಮಾಡಿಬಿಟ್ರಂದ್ರೆ ವಕಫ್ ಕಾಯ್ದೆನೂ ಕಿತ್ತೋಗಿತ್ತೀವಿ, ಅವ್ರಿಗೆ ಸಿಗೋ ಸಬ್ಸಿಡಿನೂ ಬಂದ್ ಮಾಡ್ತೀವಿ. ಏನಿದ್ರು ದಲಿತರು, ಹಿಂದುಳಿದವರು, ನಮ್ಮ ಬಡವರು ಎಲ್ಲ ಜಾತಿಯಾಗೂ ಬಿಡೋಲ್ಲ, ಅವ್ರಿಗೆ ಕೊಡೋನು. ಅವ್ರಿಗೇನು ಕೊಟ್ರೆ ಏನು ಕಿಸಿದ್ಲಕ್ಕ ನಮಗೇನು ಕೊಡೋಂಗದ. ಪುಟೆ ಹಾಕೋದಿಲ್ಲ ಅಂದ್ರೆ ಅದಕ್ಕೆ ಸುಮ್ಮನೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಸಾಥ್. ವೋಟ್ ಡಬ್ಬಿ ಮೇ ಕುಚ್ ಭೀ ನೈ ಫಾಯ್ದೆ ಐತೆ. ನಾವು 2322 ಓಟ, ಒಂದು ಓಟ್ 500 ಮನೆ ಕಟ್ಕೊಂಡು ನನ್ನ ಮಕ್ಕಳೇ ಹಾಕ್ಬೇಕಲ್ಲ ಮೋದಿಯವ್ರಿಗೆ. ಅವ್ರಿಗೂ ಗುರ್ತಾಗೈತೆ ಮೋದಿಯವ್ರಿಗೆ, ನಾ ಹೆಂಗೆ ತಪ್ಪು ಮಾಡಿದೆಪ್ಪ, ಇನ್ನೇನು ಮಾಡೋದು ಬೇಡ. ಅದಕ್ಕೆ ವಕಫ್ ಕಾಯ್ದೆ ತಂದಾರೆ. ಈಗ ಅಮೆಂಡ್ಮೆಂಟ್ ಆಗ್ತದೆ. ಏನು ಜಗತ್ತು ಯಾವ ಅವ್ರು ಮೋದಿಯವ್ರು ಪ್ಲ್ಯಾನ್ ಇಟ್ಟೇ ಮಾಡ್ಯಾರ. ಇನ್ನು 3 ತಿಂಗಳದಾಗ ರಾಜ್ಯಸಭಾದಾಗ ನಮ್ಮ ರಿಸಲ್ಟ್ ಆಗ್ತದೆ. ಈಗ JPC ಅಂತ ಮಾಡ್ಯಾರ, ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅಂತ ಮಾಡಿರ್ತಾರೆ. ಅವರೆಲ್ಲ ಅದ್ರಾಗೆಲ್ಲ ನಮ್ಮವ್ರೆ ಅದಾರ. ಮುಂದೆ ವಕಫ್ ಆಸ್ತಿ ಉಳಿದ್ರು ಅದಕ್ಕೆ ಅಧಿಕಾರ ಕಸ್ಕೋತಾರ. ಇದ್ರಾಗ 2 MP ಗಳು ಇರ್ತಾರೆ ಪಾರ್ಲಿಮೆಂಟ್ನಾಗ. ಕರ್ನಾಟಕದಾಗ 2 MLAಗಳನ್ನ ಅದ್ರಾಗ ಮೆಂಬರ್ ಇರ್ತೀವಿ ನಾವು ಹಿಂದೂಗಳು. ಅದು ಬ್ಯಾನ್ ಆಗೈತೆ ಕಾಂಗ್ರೆಸ್. ಹಿಂದೂಗಳೇ ಹಾಕ್ಬೇಕು. ಹಾಗಾದ್ರೆ ಹಿಂದೂ ಗುಡಿಗಳದ್ದು ರೊಕ್ಕ ನೀವು ಅವ್ರ ಮಸೂದಿಗೆ ಹಾಕೊಳಕತ್ತೀರಪ್ಪ. ನಮ್ಮ ದೇವಸ್ಥಾನ ಇನ್ನು ಮ್ಯಾಗ ನೀವು ದೇವಸ್ಥಾನದಾಗ ಹುಂಡಿನೂ ಸರ್ಕಾರಿ ಧಾರ್ಮಿಕ ದತ್ತಿ ಇಲಾಖೆ ಬರ್ದಿದ್ದು ಗುಡಿ ಒಳಗೆ ಹುಂಡಿಯಾಗೂ ರೊಕ್ಕ ಹಾಕ್ಬೇಡ್ರಿ. ನೀವು 150 ರೂಪಾಯಿ ಏನಾರಿ ಅಲ್ಲಿ ಇದ್ದಂಥ ಆಚಾರ್ಯ ಅಲ್ಲೇನೋ ಸ್ವಾಮಿಗಳೇನು ಇರ್ತಾರಲ್ಲ ಅವ್ರಿಗೆ ಕೊಡ್ರಿ, ಪಾಪ ಅವ್ರ ಮನೆ ನಡೀಲಿ. ಈ ಸರ್ಕಾರಕ್ಕೆ ರೊಕ್ಕ ಕೊಡ್ರಿ. ನಿಮ್ಮ ರೊಕ್ಕ 5,000 ಕೊಡ್ತಾರೆ. ರೊಕ್ಕ ಬೋರ್ಡಿಗೆ ಕಂಪೌಂಡ್ ಕಟ್ಲಾಕ 100 ಕೋಟಿ ರೂಪಾಯಿ ಕೊಟ್ಟ ನಮ್ಮ ಸಿದ್ದರಾಮಯ್ಯ. ಅದಕ್ಕೆ ಇದನ್ನೆಲ್ಲ ಜಾಗೃತಿ ಮಾಡಿಕೊಂಡು ಸುಭಾಷ್ ಚಂದ್ರ ಬೋಸ್ ಜಯಂತಿ ಇವತ್ತು ನಾವು ಯಾರನ್ನ ಅನ್ಗಿಸ್ಬೇಕಪ್ಪ ಅಂದ್ರೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ ಇವತ್ತು. ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂಥ ಪುಣ್ಯ ದಿವಸ ಇವತ್ತು.
ಅಕ್ಟೋಬರ್ ಬರೇ ಗಾಂಧಿ ಅಟ್ಟೆ ಹುಟ್ಟಲಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಟ್ಟಿದಂಥದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಫೋಟೋನು ಗಾಂಧಿಕ್ಕಿಂತ ದೊಡ್ಡದು ಮಾಡಿ ಇಟ್ಟು ಪೂಜೆ ಮಾಡ್ರಿ. ಆಗಸ್ಟ್ 15 ಬಂದ್ರೆ ಸಂಗೊಳ್ಳಿ ರಾಯಣ್ಣನ ನೆನೆಸ್ಕೋರಿ. ಜನವರಿ 26 ಬಂದ್ರೆ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ದಿನ, ಹುತಾತ್ಮ ದಿನ ಅಂತೇಳಿ ನೀವೆಲ್ಲರೂ ಪೂಜೆ ಮಾಡ್ರಿ. ಸಂಗೊಳ್ಳಿ ರಾಯಣ್ಣ ಇಡೀ ವೀರರಾಣಿ ಚೆನ್ನಮ್ಮ ಜೊತೆಗೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಪುಣ್ಯಾತ್ಮ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇನ್ನು ಎಲ್ಲೇ ಕಾರ್ಯಕ್ರಮ ಇರುತ್ತೆ. ಸುಭಾಷ್ ಚಂದ್ರ ಬೋಸ್ ಜನ್ಮ ದಿವಸ ಬಂದ್ರೆ ಈಗಂತೂ ಇಲ್ಲಿ ಕಮಿಟಿಯವ್ರು ಇದ್ದೀರಿ. ಈಗ ನಮ್ಮ BJP ಕಾರ್ಯಕರ್ತರು ಬಹುಶಃ ಎಲ್ಲ ಮೂರ್ತಿಗಳನ್ನು ಬಿಜಾಪುರನಾಗ ತೊಳೆದಾರ. ಎಲ್ಲ ತೊಳೆದಿರಲ್ಪ ಪಾಪ, ಎಲ್ಲ ನೀರು ಹಾಕಿ ತೊಳೆದು ಎಲ್ಲ ಕ್ಲೀನ್ ಮಾಡ್ಯಾರ. ಇನ್ನು ಮ್ಯಾಗ ನಾವು ನಿಮ್ಮ 35ನೇ ವಾರ್ಡದ ಜನರಿಗೆ ಮತ್ತು ಅದೇನು ಸುಭಾಷ್ ಚಂದ್ರ ಬೋಸ್ರಿಗೆ ಇದು ಅದಲ್ಲ, ಇವತ್ತು ನಿಮ್ಮ ಹುಡ್ಯಾಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಹಾಕೀವಿ. ಅವ್ರು ತೊಳೆದು ಬೆಳೆದು ಅವ್ರ ಹುಟ್ಟು ಬಂದಾಗ, ಅವ್ರ ಇದು ಬಂದಾಗ ಬಂದು ಹಾರ ಹಾಕಿ ಒಂದು ಜೈ ಹಿಂದ್ ಅಂತ ಹೇಳಿ ಅವ್ರ ಸ್ಮರಣೆ ಮಾಡ್ಕೋಬೇಕು. ಯಾಕಂದ್ರೆ ಮೂರ್ತಿ ಯಾಕೆ ಕೂಡಿಸ್ತೀವಪ್ಪ ಅಂದ್ರೆ ಅವ್ರ ಆದರ್ಶ ನಮಗಿರಲಿ, ಅವ್ರು ಹೆಂಗೆ ನಮಗೆ ಸಲುವಾಗಿ ಹೋರಾಟ ಮಾಡ್ಯಾರ ಅಂಥದ್ದನ್ನ ಸಾಂಕೇತಿಕವಾಗಿ ಈ ಮೂರ್ತಿ ಕೂಡಿಸೋದು ನಮ್ಮ ದೇಶದ ಸಂಸ್ಕೃತಿ ಇದೆ. ಅದಕ್ಕೆ ಬಂಧುಗಳೇ,